ಯಳಂದೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆಹಾರ ಅರಸಿ ಕಾಡಾನೆಗಳು ಆಗಾಗ ಜನವಸತಿ ಪ್ರದೇಶ ಮತ್ತು ಪ್ರವಾಸಿ ತಾಣಗಳಿಗೆ ನುಗ್ಗುವ ಘಟನೆ ನಡೆಯುತ್ತಲೇ ಇರುತ್ತವೆ. ದೇವಾಲಯದ ರಾಜಗೋಪುರದ ರಥಬೀದಿಗೆ ಸೋಮವಾರ ರಾತ್ರಿ ಕಾಡಾನೆಗಳು ನುಗ್ಗಿ ದಾಂಧಲೆ ಮಾಡಿದ್ದಲ್ಲದೆ ಕಾರುಗಳ ಮೇಲೆ ದಾಳಿಯನ್ನು ನಡೆಸಿವೆ. ಪೆಟ್ಟಿಗೆ ಅಂಗಡಿಗಳನ್ನು ಧ್ವಂಸಗೊಳಿಸಿವೆ. ಎಸ್ ಪುಟ್ಟಸ್ವಾಮಿ ಹೊನ್ನೂರು, ಟಿವಿ8 ನ್ಯೂಸ್ ಕನ್ನಡ, ಯಳಂದೂರು. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಇದ್ರ ಪಕ್ಕ ನೋಡಿ, ನನ್ನ ಹೆಸರು BR ರಂಗನಾಥ್ ಅಂತೇಳಿ. ಈ ಜಾಗದಲ್ಲಿ ನಮ್ಮ ಅಂಗಡಿ ಪಕ್ಕ ಕಾರ್ನ ಹಾಕಿರ್ತೀನಿ. ರಾತ್ರಿ ಟೈಮಲ್ಲಿ, ರಾತ್ರಿ ವೇಳೆ ಆನೆ ಬಂದು ಈ ಥರ ನಮ್ಮ ಕಾರ್ನ ಜಖಮ್ ಮಾಡಿ ಸಂಪೂರ್ಣವಾಗಿ ಹಾಳು ಮಾಡಿ ನಷ್ಟ ಮಾಡಿದೆ ಸರ್. ನೋಡಿ, ಇಲ್ಲಿ ಕಾಣ್ತಾ ಇದೆ, ಕೊಂಬಲ್ಲಿ ಹಾಕಿರೋದು, ಕೊಂಬಲ್ಲಿ ಏಟ್ ಮಾಡಿರೋದು, ಗ್ಲಾಸ್ ಹೊಡೆದಾಕಿರೋದು. ನೋಡಿ, ಹಿಂದ್ಗಡೆಗೆ ಅಲ್ಲೇ ಹಾಕಿರೋಂಥ ಹ್ಯಾಂಡ್ ಬ್ರೇಕ್ ಹಾಕಿರೋಂಥ ಗಾಡಿನ ಇಲ್ಲಿಗೆ ತಳ್ಕೊಂಡು ಹೋಗಿರೋದು. ಇಲ್ಲಿ ನೋಡಿ, ಕೊಂಬನ ಯಾವ ಥರ ಹಾಕಿದೆ ನೋಡಿ, ಕೊಂಬನ ಹಾಕಿ ಯಾವ ಥರ ನಾಶಪಡಿಸಿದೆ ನೋಡಿ. ನಾನು ಹ್ಯಾಂಡ್ ಬ್ರೇಕ್ ಯಾವ ಥರ ಹಾಕಿದ್ದೀನಿ ಅಂತ ಅದು ಕಾಣ್ತಾ ಇದೆ ತಮಗೆ ಅಂತೇಳಿ. ಇಲ್ಲೇ ಕಾರ್ ನಿಲ್ಸಿದ್ದೆ, ದೇವಸ್ಥಾನದ ಪಕ್ಕ ನನ್ನ ಮನೆ ಇರೋದು. ರಾತ್ರಿ ಟೈಮಲ್ಲಿ ಆನೆ ಬಂದು ಹಾಳು ಮಾಡಿ, ಇಲ್ಲಿ ನೋಡಿ ನಜ್ಜುಗುಜ್ಜು ಮಾಡಿ ನನ್ನ ಗಾಡಿನೆಲ್ಲ ಹಾಳು ಮಾಡಿ ತುಂಬ ನಷ್ಟ ಉಂಟು ಮಾಡಿದೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಕ್ರಮ ವಹಿಸಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ.